ರಾಜು, ನನ್ನ ಮನೆ ಬಾಗಿಲಾಗ್ತಾ ಇರ್ತೀನಿ, ಅಷ್ಟರಲ್ಲಿ ನಿನ್ನ ಗಾಡಿ ತಗೋಬಾ. ಆಯ್ತಮ್ಮ, ನೀನು ಆಗ್ತಾ ಇರು, ನಾನು ಎತ್ತಿನ ಗಾಡಿ ತಗೋಬರ್ತೇನೆ. ಅಯ್ಯೋ, ಪೇಟೆಗೆ ಹೋಗಿ ಹುಡುಗಿಗೆ ಏನೇನು ಬೇಕು ಎಲ್ಲ ತಗೊಬರ್ಬೇಕು. ಏನೇನು ಬೇಕು ಅಂತ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳ್ಕೊಂಡಿದ್ದೇನೆ. ತಡ ಆದರೂ ಪರವಾಗಿಲ್ಲ, ಎಷ್ಟೇ ತಡ ಆದ್ರೂ ಎಲ್ಲ ಸಾಮಾನು ತಗೊಂಡು ಬಂದುಬಿಡೋಣ. ಹಾಗೆ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲ ತಗೊಂಡು 9 ತಟ್ಟೆ ತುಂಬಿಸ್ಕೊಂಡು ಹೋಗಬೇಕು. ಇಲ್ಲೇ ಮಾತಾಡಿ ನಿಂತ್ಕೊಂಡ್ರೆ ತಡ ಆಗ್ಬೋದು. ರಾಜು ಬರೋ ಅಷ್ಟರಲ್ಲಿ ಮನೆ ಬಾಗಿಲು ಹಾಕಿ ಅಕ್ಕಪಕ್ಕದವ್ರ ಹತ್ರ ಇನ್ನೇನೇನು ಬೇಕು ಕೇಳಿ ತಿಳ್ಕೊಳ್ಳೋಣ. ಏನಣ್ಣ, ಇನ್ನೂ ಎಷ್ಟೊಂದು ಕೆಲಸ ಇದೆ, ಎಲ್ಲ ಮಾಡಿ ಬೇಗ ಮುಗಿಸ್ಬೇಕಣ್ಣ. ನಿಶ್ಚಿತಾರ್ಥಕ್ಕೆ ಏನೇನು ಬೇಕೋ ನೆನಪಿಸೋಣ. ನಾನೇನಾದರೂ ತಗೊಳ್ಳುವಾಗ ಸಂತೆಲಿ ಮರ್ತ್ಬಿಟ್ರೆ ಮತ್ತೆ ಸಂತೆಗೆ ಹೋಗ್ಬೇಕು ಅಂದರೆ ತುಂಬ ದೂರ ಐತೆ. ನೀವು ನೆನಪಿಸೋಣ ಎಲ್ಲ. ಆಯಿತು, ಬರಲ ಸಿದ್ಧ. ಏನೇನು ಬೇಕೋ ಎಲ್ಲ ತಗೊಳ್ಳೋಣ. ಏನಾದರೂ ಮರೆತ್ರೆ ಅಂಗಡಿಯವ್ರು ಕೇಳಿದ್ರೆ ಅವರೇ ಹೇಳ್ತಾರೆ. ಸರಿ ಅಣ್ಣ, ಹಾಗೆ ಮಾಡೋಣ. ಇಲ್ಲಪ್ಪ ರಾಜು, ಇಷ್ಟೊತ್ತಾದರೂ ಬರಲೇ ಇಲ್ಲ. ಇಲ್ಲೇ ತಡವಾಗಿ ಹೋದರೆ ಇನ್ನು ಪೇಟೆಯಲ್ಲಿ ಏನು ತಗೊಳಕ್ಕಾಗುತ್ತೆ. ಬೇಗ ಹೋದರೆ ಎಲ್ಲ ತಗೊಂಡು ನಿಧಾನವಾಗಿ ಬರ್ಬೋದು. ರಾಜು, ರಾಜು ಎಲ್ಲಿದೆಯೋ? ಬೇಗ ಬಾರು, ತಡ ಮಾಡಬೇಡ, ಬೇಗ ಹೋಗೋಣ. ತಗೊಳ್ಳೋದು ತುಂಬ ಇದೆ, ಇನ್ನು ಏನೇನೋ ತಗೋಬೇಕು. ಬಂದೆ ಅಮ್ಮ, ಬಂದೇ ಇರಮ್ಮ. ಬಾರಮ್ಮ, ಕೂತ್ಕೋ ಬಾ. ನಡೆಯೋ ರಾಜು, ಬೇಗ ಬೇಗ ಪೇಟೆಗೆ. ನಿಮ್ಮಪ್ಪ ಅವರು ಆವಾಗಲೇ ಹೋದರು, ಈಗ ಬಂದಿರ್ಬೋದೇನೋ. ನಾವು ಹೋಗಿ ಬೇಗ ಬೇಗ ನಿಶ್ಚಿತಾರ್ಥಕ್ಕೆ ಏನೇನು ಬೇಕು ಎಲ್ಲ ತಗೊಳ್ಳೋಣ. ಸರಿ ಬಾ ಅಮ್ಮ, ಬೇಗ ಬೇಗ ಹೋಗ್ತೇನೆ. ಹೈ 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 ಅಮ್ಮ, ಪೇಟೆಲಿ ಏನೇನು ತಗೋಬೇಕಮ್ಮ? ಹುಡುಗಿಗೆ ಚೆನ್ನಾಗಿರೋ ಸೀರೆ ತಗಮ್ಮ. ಇವಾಗಲೇ ಆಸೆ ನೋಡು ಎಂತಿ ಬಗ್ಗೆ. ಹಾಗೇನಿಲ್ಲಮ್ಮ, ಚೆನ್ನಾಗಿರೋ ಸೀರೆ ತಗೊಂಡ್ರೆ ಅವರು ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳಿದೆ ಅಷ್ಟೇ. ಆಯಿತು, ನೀನೇನು ಹೇಳ್ಬೇಡ, ನನಗೆಲ್ಲ ಅರ್ಥ ಆಗುತ್ತೆ. ನಡೆಯೋ, ನೀನು ಎಂತಿಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀನೇ ತಗೊಳ್ಳುವೆ. ಹೈ ಹೈ ಹೈ, ಇನ್ನೂ ಎಷ್ಟು ದೂರ ಹೋಗ್ಬೇಕು? ಬೇಗ ನಡು, ತಡ ಆಗುತ್ತೆ. ಬೇಗನೆ ಹೋಗ್ತೀನಿ, ಸುಮ್ಮನೆ ಇರಮ್ಮ. ಸರಿ, ನಡೆಯೋ ರಾಜು. ಎಲ್ಲನವ್ರು ಇಷ್ಟೊತ್ತಾದರೂ ಬರಲೇ ಇಲ್ಲ. ಆವಾಗಲೇ ಹೇಳ್ಬಿಟ್ಟು ಬಂದೆ ನಂಜಿಗೂ ನಮ್ಮ ರಾಜುಗೂ ಬೇಗ ಬನ್ನಿ ಅಂತ. ಬರ್ತಾರ ಬಿಡ್ಲಾ, ಸ್ವಲ್ಪ ಹೊತ್ತು ಕಾಯೋಣ. ಅವ್ರು ಬರೋ ತನಕ ಒಂದು ಎಳ್ನೀರಾದರೂ ಕುಡಿಯೋಣ. ಸರಿ ಬನ್ನಿ ಅಣ್ಣ, ಎಳ್ನೀರು ಕುಡಿತಾ ಇರೋಣ, ಅಷ್ಟೆಲ್ಲರೂ ಬರ್ಬೋದು. ಸರಿ ನೆಡ್ಲಾ, ಎಳ್ನೀರು ಕುಡಿತೀರೋಣ. ಬಂದೇ ಬಿಟ್ರಲ್ಲ, ಬನ್ನಿ. ಯಾಕೆ ಇಷ್ಟು ನಿಧಾನ ಮಾಡಿದ್ರಿ? ಆವಾಗಲೇ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬರಲಿಲ್ವಾ? ಹೋಗ್ಲಿ ಬಿಡ್ಲಾ, ನೀನು ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೋತೀಯ? ಬಾರೋ ಬಾರೋ ರಾಜು, ಎತ್ತಿನ ಗಾಡಿನ ಅಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಹಸುಗಳಿಗೆ ಸ್ವಲ್ಪ ಮೇವು ಹಾಕ್ಬಿಟ್ಬಾ, ನಾವು ಬರೋ ತಡ ಆಗ್ಬೋದು. ಬರೋ ತನಕ ಮೇಯ್ತಾ ಇರಲಿ. ಸರಿ ದೊಡ್ಡಪ್ಪ, ಬರ್ತೀವಿ. ನೀನು ಇಳಿಯಮ್ಮ. ಹೈ 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 ಹೈ. ಇರೋ ರಾಜು, ನಾನು ಇಳಿಯಮ್ಮ ಅಂದ್ಬಿಟ್ಟು ನೀವು ಮುಂದೆ ಹೋದರೆ ನಾ ಇಲ್ಲಿಂದ ಬಿದ್ದರೆ ಆಮೇಲೆ ನಾನು ಶಾಸ್ತ್ರಕ್ಕೆ ಬರ್ದಿದ್ದಾಗ್ಬಿಟ್ರೆ ಏನೋ ಮಾಡೋದು. ಇಲ್ಲೇ ನಿಲ್ಸು ರಾಜು ಎತ್ತಿನ ಗಾಡಿನ, ಅಲ್ಲಿ ಮರದ ಹತ್ರ ಹಸುಗಳು ಕಟ್ಟಾಕ್ಬಿಟ್ಟು ಮೇವು ಹಾಕ್ಬಿಟ್ಟು ಬಾ. ಸರಿಯಪ್ಪ, ನಾನು ನಿಲ್ಲಿಸ್ಬಿಟ್ಟು ಹಸುಗಳು ಕಟ್ಟಾಕ್ಬಿಟ್ಟು ಬರ್ತೀನಿ, ನೀವು ನಡೀತಾ ಇರಿ ಮುಂದೆ. ಈ ಮನೆಗೆ ತರಕಾರಿಗಳು ತಗೊಳ್ಳಿ. ಮನೇಲಿ ಬದನೆಕಾಯಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್ ಯಾವುದೂ ಇಲ್ಲ. ನಾವು ತರಕಾರಿ ತಗೊಳಕ್ಕೆ ಬಂದಿದ್ದೀವೋ ಇಲ್ಲ ಶಾಸ್ತ್ರಕ್ಕೆ ಬೇಕಾದ ಸಾಮಾನುಗಳು ತಗೊಳಕ್ಕೆ ಬಂದಿದ್ದೀವೋ? ನೀವೇ ಯಾಕ್ರಿ ನಾವು ಬಂದಷ್ಟೊತ್ತಿಂದ ಸಿಡಿ ಸಿಡಿ ಅಂತ ಅಷ್ಟೊಂದು ಕೋಪ ಮಾಡ್ಕೊತಿದ್ದೀರಾ ನಮ್ಮ ಮೇಲೆ?